ಸರ್, ಇವತ್ತು ಕೇಂದ್ರ ಕೃಷಿ ಸ್ಥಾಯಿ ಸಮಿತಿ ಸಭೆ ಇತ್ತು. ನೀವು ಇವತ್ತು ಆ ಸಭೆಯಲ್ಲಿ ಭಾಗಿಯಾಗಿದ್ರಿ. ಈ ದೇವನಹಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತ ನೀವು ಬಂದಿದ್ರಿ. ಬಟ್ ಸಭೆ ಅದು ಪೂರ್ತಿ ಪ್ರಮಾಣದಲ್ಲಿ ನಡೀಲಿಲ್ಲ. ನಿಮ್ಮನ್ನು ನೋಡಿ ಕೆಲವು ಸಂಸದರು ವಾಪಸ್ ಹೋದ್ರು. ಅಲ್ಲ, ನಡೆದಿದ್ದೇನೋ ಅಂತ ನೋಡಿ, ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಒಂದು ಮಾಡಿದ್ದಾರೆ. ಅಲ್ಲಿ ಭಾರತ ದೇಶದಲ್ಲಿ ಈಗ ಒಂದು ಎಲ್ಲ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಒಂದು ಸರ್ಕಾರ ಒಂದು ಭೂಸ್ವಾಧೀನವನ್ನಾಗಿ ಮಾಡ್ಕೊಳ್ಳುತ್ತೆ. ಆ ಪ್ರಕ್ರಿಯೆ ಏನಿದೆ, ಅದರ ಪರಿಹಾರ ಏನಿದೆ, ಅದರ ಬಗೆಗಿನ ಸಮಸ್ಯೆಗಳೇನಿದೆ, ಇವಾಗ ಸರ್ಕಾರಗಳು ಮಾಡುತ್ತವೆ. ಆದರೆ ನೀವು ಜನಸಾಮಾನ್ಯರು ಅಂಥ ಸಂಯುಕ್ತ ಹೋರಾಟ ಅಂತ ನಾವೇನು ಮಾಡ್ತೀವಿ, ನಮ್ಮಂತಿರ್ಬೋದು, ಮೇಧಾ ಪಾಟ್ಕರ್ ಇರ್ಬೋದು, NGOಗಳಿರ್ಬೋದು, ಜನರ ಪರವಾಗಿ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಸೊ ನಿಮ್ಮ ಅನಿಸಿಕೆಗಳೇನು, ನಿಮ್ಗೆ ಅದರಲ್ಲಿ ಏನು ಇಬ್ಬಂದಿಗಳಿದೆ, ಅಥವಾ ನಿಮಗೇನು ಆ ಸಮಸ್ಯೆಗಳ ಬೇರೆ ಅವಗಾಹನೆ ಇದೆ ಅಂತ ಕರೆದಾಗ ನಾವು ಬರ್ತೀವಿ. ಬಂದರೆ ನಮ್ಮನ್ನು ಹೊರಗಡೆ ಕೂರಿಸ್ತಾರೆ. ಮೀಟಿಂಗ್ 11 ಗಂಟೆಗಿದೆ. ಸೊ ಅದು ನಡೀತಿರ್ಬೇಕಾದ್ರೆ ನಾನು ಕರ್ನಾಟಕದ ದೇವನಹಳ್ಳಿಯಲ್ಲಿ ಏನು ಸಮಸ್ಯೆ ನಡೀತಾ ಇದೆ, ದೆಹಲಿಗೆ ಬರಬೇಕು, ಅದು ರಾಹುಲ್ ಗಾಂಧಿ ಅವರಿಗೆ ತಲುಪಿಸ್ಬೇಕು, ಅವ್ರಿಗೂ ಹೇಳಬೇಕು ಅಂದಾಗ ಪಾರ್ಲಿಮೆಂಟ್ ನಡೀತಿದ್ದಿಲ್ಲ ಅಂದ್ರೆ ನಾವು ಅಲ್ಲಿ ಹೋಗ್ತೀವಿ. ಕೂರಿಸಿ ಒಳಗಡೆ ಮೀಟಿಂಗ್ ಮಾಡಿದ್ರೆ ದಿಢೀರಂತ ಒಬ್ಬೊಬ್ಬರಾಗಿ ನಡ್ಕೊಂಡು ಹೋಗ್ತಾರೆ BJP ಸಂಸದರು. ಯಾಕಂದರೆ ಎಲ್ಲ ಪಕ್ಷದ ಸದಸ್ಯ MP ಗಳು ಸೇರಿದಂತಹ ಒಂದು ಸದಸ್ಯರು ದೇವೇಗೌಡರು ಇದ್ದರು. ಯಾಕೆ ಹೋಗ್ತಿದ್ದೀರಿ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಸರಿ, ಕ್ಯೂ ಭಾಗ್ರೆ ಬೈ ತೋಡ ಸುನೋ ಒಳಗೆ ಹೋಗಿ ಕೇಳಿದ್ರೆ ಹೋಗಿ ಕೂತ್ವಿ. ಸರಿ, ಇರೋರು ಇದ್ದಾರಲ್ಲ, ಒಂದು ಫುಲ್ ಕೋರಮ್ ನಡೆದಿದೆ, ಅವ್ರದ್ದೊಂದು ಅರ್ಧ ಗಂಟೆ ವಾಗ್ವಾದ ನಡೆದಿದೆ ಅಂತ ಹೇಳಿದ್ರೆ ದಿಢೀರಂತ ಇಲ್ಲ ನಾವು ಈ ಸಭೆಯನ್ನು ರದ್ದು ಮಾಡ್ತಾ ಇದ್ದೀವಿ ಅಂತಾರೆ ಚೇರ್ಮನ್. ನಾವು ಹೇಳಿದ್ವಿ, ಯಾಕೆ ರದ್ದು ಮಾಡ್ತಾ ಇದ್ದೀರಿ? ಇದು ದೇಶಕ್ಕೆ ಬಹಳ ಬೇಕಾದ ಸಮಸ್ಯೆ. ನೀವು ಸರ್ಕಾರಗಳು ತೊಗೊಂಡಿರೋ ನಿರ್ಧಾರಗಳು ಮತ್ತು ಜನರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಕರೆದಿರೋ ಸಮಸ್ಯೆ. ಇಲ್ಲ ಅದು ಸ್ಪೀಕರ್ ಅಲ್ಲ, ಕಾರಣ ಹೇಳಿ ನಮಗೆ. ಇಲ್ಲ BJP ಅವರು ಮಾತಾಡಿ ದಿಢೀರಂತೊಳಗೆ ಮಾತಾಡಿ ಮೇಧಾ ಪಾಟ್ಕರು ಇಂಥವ್ರನ್ನೆಲ್ಲ ಕರೆದಿದ್ದೀರಿ. ಏನು ತಪ್ಪು ಮಾಡಿಲ್ಲ, ನಾನು ಟೆರರಿಸ್ಟ್ಗಳೇ ನಾವು. ಪಾರ್ಲಿಮೆಂಟ್ನ ಬಾಂಬ್ ಹಾಕಕ್ಕೆ ಬಂದಂಗೆ ಪ್ರಶ್ನೆ ಕೇಳಿದ್ರೆ ಬಾಂಬ್ ಅದು ಹಿಂಗೆ ಯಾಕೆ ಓಡೋದು ಅಂತ ಇಲ್ಲ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಸ್ಪೀಕರ್ ಅವರು ಕೊಟ್ಟಿದ್ದಾರೆ. ಅದು ಯಾರು ಹಕ್ಕು ಕೊಡ್ತಾರೆ ಅವರಿಗೆ? ಇದು ಪ್ರಜಾಪ್ರಭುತ್ವದ ಕೊಲೆ ಇದು. ಅಂದರೆ ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇಲ್ವಲ್ಲ. ವಿರೋಧ ಪಕ್ಷದವ್ರು ಮಾತಾಡ್ತಿದ್ರೆ ಕೇಳಿಸ್ಕೊಳ್ದೇ ಇರಿ, ಜನಸಾಮಾನ್ಯರು ಮಾತಾಡ್ತಾ ಇದೀವಿ ಪ್ರತಿ ಇಲ್ಲ. ಸರಿ ಬಿಡಿ, ನನ್ನ ಮೇಧಾ ಅವ್ರನ್ನ ಬಿಡಿ, ಮಿಗ್ದವ್ರದ್ದಾದರೂ ಕೇಳಿಸ್ಕೊಳ್ಳೋದು, ಅದಕ್ಕೂ ಕೇಳಿಸ್ಕೊಳ್ಳಿಲ್ಲ, ಬೇರೆ ದಾರಿ ಇಲ್ಲ. ಅಂದರೆ ವಿ ಹ್ಯಾವ್ ಟು ಕಮ್ ಔಟ್. ಅಂದರೆ ಇದು ಏನು ನಡೀತಿದೆ ಈ ದೇಶದಲ್ಲಿ ಅಂತ. ಒಂದು ಪಾರ್ಲಿಮೆಂಟ್ ಒಳಗಡೆ ಜನರನ್ನು ಪ್ರತಿನಿಧಿಸುವ ಜನರ ಸಮಸ್ಯೆಗಳ ಬಗ್ಗೆ ಕೇಳಬೇಕಲ್ಲ, ಒಂದು ಸೈಡ್ ಆಗಬಾರ್ದಲ್ಲ ಅದನ್ನು. ಅದಕ್ಕೋಸ್ಕರ ಹೋರಾಟಗಾರರಿದ್ದಾರೆ, ಅದಕ್ಕೋಸ್ಕರ ಕೆಲಸ ಮಾಡ್ತಿರೋ ಮೇಧಾ ಪಾಟ್ಕರ್ ಅಂತವ್ರಿದ್ದಾರೆ. ಇವಾಗ ನಾವು ಸಂಯುಕ್ತ ಕರ್ನಾಟಕದಿಂದ ದೇವನಹಳ್ಳಿ 3 ವರ್ಷಗಳಿಂದ ರೈತರ ಜೊತೆ ನಿಂತಿದ್ದೀವಿ. ಸರ್ಕಾರದ ಅದು ಕಾಂಗ್ರೆಸ್ ಸರ್ಕಾರನ BJP ಸರ್ಕಾರ, ಯಾವ ಸರ್ಕಾರ ಆದ್ರೆ ಏನ್ರಿ, ಸರ್ಕಾರನೇ. ನಾವು ಯಾವ ಪಕ್ಷದವ್ರಿಗೂ ಸೇರೋರಲ್ಲ, ನಾವು ಜನರಿಗೋಸ್ಕರ ಕೇಳ್ತಾ ಇದ್ದೀವಿ. ಅವರು 3 ವರ್ಷದಿಂದ ಕಳ್ಕೊಳ್ತಿರೋರು ಭೂಮಿ ಅವರು. ಅದ್ರ ಬಗ್ಗೆ ಮಾತಾಡಿದ್ರೆ ಅವರು ಕೇಳಿಸ್ಕೊಳ್ತಿದ್ದಾರೆ ಹೇಗೆ? ಸೊ ಈಗ ನಾನು ಇದು ಮುಗಿಸಿ ನಾನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ಯಾಕಂದರೆ ನಾಳೆಯಿಂದ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಕರ್ನಾಟಕದಲ್ಲಿ. ನಾವು ಸಿದ್ದರಾಮಯ್ಯವ್ರಿಗೆ ಇದಕ್ಕೆ ಮುಂಚೆ ಹೇಳಿದ್ದೀವಿ. ಬಟ್ ರೈತರು ಕೇಳ್ತಾ ಇಲ್ಲ. ರೈತರು ನಮ್ಮ ಭೂಮಿ ನಮ್ಗೆ ಕೊಡಿ ಅಂತಿದ್ದಾರೆ. ಸೊ ನಾಳೆ ದೇವನಹಳ್ಳಿಯಲ್ಲಿ ರೈತರು ಕೂತ್ಕೊಳ್ತಾ ಇದ್ದಾರೆ ಉಪವಾಸಕ್ಕೆ. ಎಲ್ಲ ಆ್ಯಕ್ಟಿವಿಸ್ಟ್ಗಳು, ಎಲ್ಲ ದಲಿತ ಸಂಘಟನೆಗಳು, ರೈತ ಸಂಘ ಇರ್ಬೋದು, ಮಹಿಳಾ ವೇದಿಕೆಗಳಿರ್ಬೋದು, ಎಲ್ಲರೂ ಒಂದು ಕಡೆ ಫ್ರೀಡಮ್ ಪಾರ್ಕ್ನಲ್ಲಿ ಸೇರ್ತಾ ಇದ್ದೀವಿ. ನಾನು, ಕಿಶೋರು, ಹೀಗೆ ಮಿಕ್ಕಂಥ ಸಾಹಿತಿಗಳು ಅಥವಾ ಕಲಾವಿದರು, ನಾವು ನೋಡಿ, ಇದು ನಮ್ಮ ಹೋರಾಟ ಅಲ್ಲ. ಹೋರಾಟ ಇರೋದು ರೈತರ ಹೋರಾಟ. ಆ ರೈತರು ಭೂಮಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಅದನ್ನು ನೋಡಿ ಬೇರೆ ಸಂಘದವರೆಲ್ಲ ಅವ್ರಿಗೆ ಅಂಡಾಗಿ ನಿಂತಾರೆ. ನಮ್ಮದೇನು, ನಾವು ಜನಸಾಮಾನ್ಯರು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಅದು BJP ಸರ್ಕಾರ ಇತ್ತು, ಒಂದು ರೂಲ್ ತಂದರು. ಇವಾಗ ಕಾಂಗ್ರೆಸ್ ಸರ್ಕಾರ ನೀವು ಅದನ್ನು ಚೇಂಜ್ ಮಾಡಿದ್ರೆ ಮಾಡದೇ ಇದ್ದರೆ ಅದು ಹೈಕಮಾಂಡ್ಗೂ ಕೇಳಬೇಕು. ನಾವು ಏನಂತ ಆಶ್ವಾಸನೆ ಕೊಟ್ಟು ನೀವು ಬರ್ತಾಯಿದ್ರಿ, ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ? ರೈತರ ಭೂಮಿನ ಜನಪರವಾಗಿಲ್ಲದೆ ರೈತರ ಪರವಾಗಿಲ್ಲದೆ ಏನು ಪ್ರಯೋಜನ? ನಾವು ಯಾವುದೇ ಪಕ್ಷದವ್ರಲ್ಲ. ನಾವು ಅದನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಈಗ ನಾನು ಇಲ್ಲಿಂದ ನೇರವಾಗಿ ಮುಗಿಸ್ತೀನಿ. ಇವಾಗ 4:15 ಒಂದು ಮೀಟಿಂಗ್ ಇದೆ. ಅವರು ಮೀಟ್ ಮಾಡಿದ್ರು ಅಥವಾ ಅವರಿಗೆ ಹೇಳಬೇಕಾದ್ದನ್ನು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೇಳಿ ನಾಳೆ ಹೋಗಿ ನಾವು ಅವ್ರ ಜೊತೆ ಹೋಗಿ ಉಪವಾಸ ಕೂತ್ಕೊಳ್ತೀವಿ ಅಷ್ಟೇ. ಸರ್, ಈಗ ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ಸುಮಾರು ಒಂದು ಸಮಿತಿಯಲ್ಲಿ, ಸ್ಥಾಯಿ ಸಮಿತಿಯಲ್ಲಿ ಸುಮಾರು 22ರಿಂದ 24 ಜನ ಸದಸ್ಯರಿರ್ತಾರೆ. ಕೇವಲ BJP ಸಂಸದರು ಮಾತ್ರ ಬಾಯ್ಕಟ್ ಮಾಡ್ತಾ ಇದ್ದೋದ್ರು. ಕೇರಳದ ಇನ್ನೊಂದು ಪಕ್ಷದವರಿದ್ದರು, ಕಾಂಗ್ರೆಸ್ನವರಿದ್ದರು, ಬೇರೆ ಪಾರ್ಟಿಯವರಿದ್ದರು. ಬಟ್ ಅಷ್ಟು BJP ಅವ್ರು ಜಸ್ಟ್ ವಾಕೌಟ್. ಆಮೇಲೆ ದೇವೇಗೌಡರು ಇದ್ದರು. ನಾನು ದೇವೇಗೌಡರನ್ನ ಕೇಳಬೇಕು, ನಾನು ಅವ್ರನ್ನೂ ಕೇಳಿದೆ. ಯಾಕಂದರೆ ಮಾಜಿ ಪ್ರಧಾನಮಂತ್ರಿಗಳು ಒಂದು ಸಮಿತಿಯಲ್ಲಿ ಕೂತಿದ್ದೀರಿ, ಮೌನ ಅಲ್ಲ ಅಣ್ಣ, ಏನಿದು ಅಂದರೆ ಸುಮ್ಮನೆ ಹಿಂಗೆ ಕೈ ತೋರಿಸ್ತಾರೆ. ಅಂದರೆ ನೀವು ಮಣ್ಣಿನ ಮಗ, ನಾವು ರೈತರ ಪರವಾಗಿರಬೇಕು. ನೀವೇ ಅಲ್ವಾ ಇದನ್ನು ಸ್ವಲ್ಪ ಸಡಲೀಗೊಳಿಸಿದ್ದು. ಈ ಇದನ್ನು ಕರ್ನಾಟಕದ ಇಷ್ಟು ದೊಡ್ಡ ಜೀವ ಕೂಡ ಮಾತಾಡ್ದಿದ್ರೆ ಇದರೊಳಗೆ ಅಲ್ಲ. ನಮ್ಮ ಕರ್ನಾಟಕದ ಹಿತಾಸಕ್ತಿ ನಮ್ಮ ಪ್ರತಿನಿಧಿಯಲ್ಲಿ ನೋಡಿದಾಗ ಅವರು ಸೈಲೆಂಟ್ ಆಗಿದ್ದಾರೆ. ನಾಯಕರನ್ನು ನಂಬೋದು ನೋಡಿ, ಏನಾಗಿದೆ, ರೈತರಾಗಿರಲಿ ಅಥವಾ ಅದಕ್ಕಾಗಿ ಹೋರಾಡ್ತಿರೋ ಹೋರಾಟಗಾರರಾಗಲಿ, ನಮ್ಮಂಥ ಜನರ ಸಾಮಾನ್ಯರಿರಲಿ, ನಾವು ಯಾರನ್ನು ಪ್ರಶ್ನೆ ಕೇಳೋದು? ದೇವೇಗೌಡರನ್ನ ಹೊರತುಪಡಿಸಿ ಕರ್ನಾಟಕದ ಇನ್ಯಾವ ಲೀಡರ್ ಇವತ್ತು ಯಾರಿಲ್ವಲ್ಲ. ಇವತ್ತಿಲ್ಲೊಂದು ಪಾರ್ಲಿಮೆಂಟ್ರಿ ಕಮಿಟಿ ಇರುತ್ತೆ, ಪಂಚಾಯತ್ ರಾಜ್ನಲ್ಲಿ ಅವರು ಇರೋದ್ರಿಂದ ಅವ್ರು ಬರ್ತಾರೆ.
ಮತ್ತು ದೇಶದ ಬೇರೆ ಬೇರೆ ಕಡೆಯವರು ಬಂದು ಈ ಭೂ ಕಾಯ್ದೆ ಬಗ್ಗೆ ಮಾತಾಡೋರು ಇರ್ತಾರಲ್ಲ ಅವರೆಲ್ಲ ಬಂದಿರ್ತಾರೆ. ಸೊ ಇದು ಯಾವುದೇ ಪಕ್ಷದಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಮಸ್ಯೆ ನಾವು ತೊಗೊಂಡು ಹೋಗ್ಬೋದು, BJP ಆಳ ಪಕ್ಷದಿಂದ ತೊಗೊಂಡು ಬರ್ಬೋದು. ದಿಸ್ ಇಸ್ ಅನ್ ಈಕ್ವಲ್ ಥಿಂಗ್. ದಿಸ್ ಇಸ್ ಅ ಸಿಂಪಲ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕೇಳಿಸ್ಕೊಳ್ಳೋಕ್ಕೆ ಸರ್ಕಾರಗಳು ಮಾಡ್ತಿರೋದು. ನಿಮ್ಮ ಜನಸಾಮಾನ್ಯರ ಅಥವಾ ಸಿವಿಲ್ ಸೊಸೈಟಿಯ ಅಥವಾ ಇದರಲ್ಲಿಗೋಸ್ಕರ NGOನಲ್ಲಿ ಕೆಲಸ ಮಾಡ್ತಿರುವ ರಾಜಕೀಯ ಇಲ್ಲದೆ ಆ ಥರದ ಯಾವುದೇ ಐಡಿಯಾಲಜಿಗಳಿಂದ ಆ ಥರದ ಯಾವುದೇ ಅಜೆಂಡಾಗಳಲ್ಲಿ ಕೆಲಸ ಮಾಡೋರು ನಿಮಗೇನು ಅನಿಸುತ್ತೆ, ಓದ್ದವರು ತಿಳ್ಕೊಂಡವರು ಇದ್ರ ಬಗ್ಗೆ ಕೆಲಸ ಮಾಡಿದವರು ಅಂತ ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ಕೂಡ ಎದ್ದೋಗ್ತಾರೆ ಅಂದರೆ ಇದು ಏನು ನಡೀತಾ ಇದೆ? ಸರಿ, ಈಗ ಇನ್ವಿಟೇಷನ್ ಅವ್ರ ಕಡೆಯಿಂದ ಅವ್ರ ಕಡೆಯಿಂದನೇ ಬರುತ್ತೆ. ಇಲ್ದಿದ್ರೆ ಹೆಂಗೆ ನಾವು ಯಾಕೆ ಹೋಗ್ತೀವಿ? ಅಲ್ಲ ಪರ್ಟಿಕ್ಯುಲರ್ ನೋಡಿ, ಕಡೆಯಿಂದ ಇತ್ತಾ? ಅಲ್ಲ ರೀ, OMP ಕಡೆಯಿಂದ ಹಿಂಗಾಗುತ್ತೆ. ಅಲ್ಲ, ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಮಾಡ್ತಾರೆ. ಆ ಸ್ಟ್ಯಾಂಡಿಂಗ್ ಕಮಿಟಿಯವ್ರಿಗೆ ಇಷ್ಟಲ್ಲಿ ಎಲ್ಲೆಲ್ಲ ಬರ್ದಿರ್ತೀವಿ ಲೆಟರ್ಗಳು ಬೇರೆ ಬೇರೆ. ಇವುಗಳನ್ನ ನಾವು ಪರಿಶೀಲಿಸಬೇಕು. ಹಾಗೆ ದಿಢೀರಂತ ಒಂದು ಪ್ರಜಾಪ್ರಭುತ್ವದಲ್ಲಿ ತಗೊಳ್ಬಾರ್ದು ಅಂದಾಗ ಅವ್ರನ್ನ ಕರೆಸಿ ಅಂತ ಬರ್ತಾರೆ. ಕೊನೆ ನಿಮಿಷದಲ್ಲೂ ಕೆಲವರು ಬರ್ತಾರೆ. ಇವಾಗ ಇದೊಂದು ಬರ್ನಿಂಗ್ ಇಶ್ಯೂ ಆದ್ರಿಂದ ನಾವು ಹೋಗ್ತೀವಿ, ನಮಗೊಂದು ಪಾಸ್ ಕೊಟ್ಟೆ ಅವ್ರು ನೀವು ಬಂದು ಮಾತಾಡ್ಬೋದು, ಯಾಕಂದ್ರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ನಾವು ಪಾಸ್ ಇಲ್ಲದೆ ಒಳಗೆ ಹೋಗೋಕ್ಕಾಗಲ್ವಲ್ರಿ. ನಮಗೆ ಅಪ್ರೂವ್ಡ್ ಪಾಸು ಯಾವುದಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ. ಸೊ ಅವ್ರು ಕರೆದಾಗ್ತಾನೆ ನಾವು ಹೋಗ್ಬೇಕೆ ಹೊರತು ನಾವು ಸುಮ್ಮನೆ ಹೋಗಿ ನಮ್ಮ ಪಕ್ಕದ ಮನೆಯವ್ರಿಗೆ ಹೋದಂಗೆ ಹೋಗೋಕ್ಕಾಗಲ್ವಲ್ಲ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಹೇಳಿದ್ರಿ BJP ಸಂಸದರೆಲ್ಲ ಹೋದ್ರು ಅಂತ. ಅವರೇ ಹೋಗಿದ್ದು. ಅವರು ಹಾ. ಈಗ ಕೆಲವರು ಯಾರೋ NGO ಅಂತ ಕೊಟ್ಟಿರ್ಬೋದು. ಈಗ ಪ್ರಕಾಶ್ ರೈ ಅಥವಾ ಮೇಧಾ ಪಾಟ್ಕರ್ ಅಂತವ್ರು ಬಂದಾಗ ಅದು ಯಾರಾದ್ರೂ ಏನು, ನಾವೇನು ಬೇರೆ ದೇಶದವ್ರೆ? ನಾನೇನೇನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ರಾಜಕಾರಣ ಯಾಕೆ ಬರಬೇಕು? ಒಂದು ಸರ್ಕಾರ ಆದಮೇಲೆ ನಿಮ್ಗೆ ಓಟ್ ಹಾಕ್ದವ್ರಿಗೂ ನೀವೇ ಸರ್ಕಾರ, ಓಟ್ ಹಾಕ್ದಿರೋರ್ಗೂ ನೀವೇ ಸರ್ಕಾರ. ನಮ್ಗೆ ಅದು ಬೇಕಲ್ವಾ? ಒಂದು 30% ತೊಗೊಂಡಿರ್ತಾರೆ 100 ಜನರಲ್ಲಿ. ಅವರು ಇವ್ರಿಗಿಂತ 2% ಜಾಸ್ತಿ ತೊಗೊಂಡ್ರೆ ಅವರೇ ತಾನೇ ಆಡೋ ಪಕ್ಷ. 70%ಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗತ್ತೀಯ ನಾವು ಪ್ರಜಾಪ್ರಭುತ್ವದಲ್ಲಿ? ಬಟ್ ನೀವು ಒಂದು ಸಲ ನೀವು ಗೆಲ್ಲೋ ತನಕ ಪಕ್ಷ, ಗೆದ್ದ ಮೇಲೆ ಸರ್ಕಾರ ಅಲ್ವಾ? ನಾನು ಅದನ್ನು ಕೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ನಿಮ್ಮ ಮೇಲಲ್ಲ ನಮ್ಮ ಪ್ರಾಬ್ಲಮ್ಮು. ಯಾವುದೇ ಸರ್ಕಾರ ಬಂದ್ರೂ ಇವತ್ತು ದೇವನಹಳ್ಳಿ ವಿಷಯ ಯಾರು ವಿರುದ್ಧ ಮಾತಾಡಕ್ಕೆ ಬಂದಿದ್ದೀವಿ? ಅಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರನ್ನ ಕೇಳ್ತಾ ಇದ್ದೀವಿ ನಾವು. ಯಾಕಂದ್ರೆ ಅವ್ರನ್ನೇ ಕೇಳಬೇಕು. ಯಾರು ಸರ್ಕಾರದಲ್ಲಿ ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಅವ್ರನ್ನ ಕೇಳ್ತಾ ಇದ್ದೀವಿ. ಕೇಂದ್ರದಲ್ಲಿ ನಿದ್ದೀವಿ, ಕರೆದಿದ್ದೀರಿ, ಈ ಕಮಿಟಿಗೆ ಒಂದು ಪ್ರಶ್ನೆ ಕೇಳ್ತೀವಿ ನಾವು. ನೋಡಿ, ನಮ್ಮ ಅಳಲನ್ನು ಇದ್ರೊಳಗೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ತೀವಿ, ನಿಮ್ಮ ಪಕ್ಷದವರೇ ಅಲ್ಲಿ ಈ ರಾಜ್ಯದಲ್ಲಿ ಮಾಡಿದ್ದಾರೆ, ನೀವು ಹೇಳಿದ್ರಲ್ಲ, ನೀವು 2013-14ರಲ್ಲಿ ಈ ಕಾಯ್ದೆ ಇದು ತಪ್ಪು, 1966 ಅದು ತುಂಬ ತಪ್ಪು, ಜನರ ಒಪ್ಪಿಗೆಯಿಂದನೇ ತೊಗೋಬೇಕು ಅಂತ ನೀವೇ ತಾನೇ ತಂದಿದ್ದು. ನೀವೇ ತಂದು ನಿಮ್ಮ ಪಕ್ಷದವರೇ ಆ ಸರ್ಕಾರ ಆಗಿರೋ ಸ್ಥಳದಲ್ಲಿ ಈ ಅನ್ಯಾಯ ನಡೀತಾ ಇದ್ರೆ ಏನು ಮಾಡೋಣ ನಾವು ಯಾರನ್ನು ಕೇಳೋದು? ಸೊ ನುಡಿದಂತೆ ನಡೀತೀರಾ ಇಲ್ವಾ? ಇಲ್ದಿದ್ರೆ ಹೋರಾಟ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಇನ್ನೇನು ಮಾಡಬೇಕು? ಇನ್ನೊಂದಷ್ಟು ಅಳಬೇಕು, ಇನ್ನೊಂದಷ್ಟು ಉಪವಾಸ ಬೀಳಬೇಕು, ಇನ್ನೊಂದಷ್ಟು ಎಳೆದಾಡಬೇಕು. ಕೊನೆಗೂ ಅವ್ರು ಜಗ್ಗಲ್ಲ ಬಗ್ಗಲ್ಲ, ಒಂದಷ್ಟು ಏಟು ಬಿದ್ದು ಆಗ್ಬೇಕಷ್ಟೇ. ಬೇಕಾದ್ರು ಕರ್ನಾಟಕದಿಂದ ಸಂಸದರನ್ನ ಹೊರತುಪಡಿಸಿ ಇನ್ನ ತಮ್ಮ ಒಂದು ಅಹವಾಲುಗಳನ್ನ ಕೊಡೋದಕ್ಕೆ ಬೇರೆ ಯಾರಾದ್ರೂ ಬಂದಿಲ್ಲ? ಅಲ್ಲಿ ಹೋರಾಟ ನಡೀತಾ ಇದೆ. ಒಂದು ಕಡೆ ಫ್ರೀಡಮ್ ಪಾರ್ಟಿ ನಡೀತಾ ಇದೆ, ಅಲ್ಲೊಂದು ಕಡೆ ಭೈರತಿ ಸುರೇಶು ಇನ್ನೊಬ್ಬರು ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಒಬ್ರಲ್ಲಿ ಬರ್ತೀವಿ, ಯಾರೋ ಒಬ್ಬರು ಒಂದು ಭಾಗಿಯಾಗಿ ಯಾರೋ ರೆಪ್ರೆಸೆಂಟ್ ಮಾಡ್ಬೇಕು. ಅಂದರೆ ಎಂಥ ಪರಿಸ್ಥಿತಿಯಲ್ಲಿ ಒಂದು ಎಲ್ಲರನ್ನೂ ನಾವು ಬಿಡಬೇಕಲ್ಲ, ನಾವು ಡೆಮಾಕ್ರೆಟಿಕಲಿ ಮೀಟ್ ಮಾಡಬೇಕು. ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಅದರ ಹೈಕಮಾಂಡ್ ಯಾರಪ್ಪ ಅವ್ರಿಗೆ ಹೇಳಬೇಕು. ಅವರು ಡೆಲ್ಲಿಲಿ ಕೂತಿದ್ದಾರೆ. ಒಂದು ರಾಷ್ಟ್ರದ ಸರ್ಕಾರ ಇದೆ, ದೇಶದ ಸರ್ಕಾರ ಇದೆ, ಅವರೊಂದು ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ ಈ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಆವಾಗ ಅಲ್ಲಿ ಕೂಡ ದೇವನಹಳ್ಳಿ ಅಹವಾಲನ್ನು ತೊಗೊಂಡು ಹೋಗ್ಬೇಕು. ನಾಳೆ ಅಲ್ಲಿ ಕೂತ್ಕೊಂಡು ನಾಳೆ ಕ್ಯಾಬಿನೆಟ್ ನಡೆಯುತ್ತೆ, ಅಲ್ಲಿ ನಾವು ಊಟ ಮಾಡಬೇಕು. ಸೊ ಒಂದು ಇಡೀ ತಂಡ ಮಾಡೋದು ನಾವು ಹಂಚ್ಕೊಂಡು ಎಲ್ಲ ಕಡೆಯಿಂದಲೂ ಈ ಅಳಲು, ಈ ನೋವು, ಈ ಮಾತು ಒಂದು ಡಿಸ್ಕಷನ್ ನಡೀಲಿ ಅನ್ನೋದಷ್ಟೇ ನಮ್ಮ ಕೆಲಸ. ಇದೇನು ರಾಜಕಾರಣ ಇಲ್ಲ ಇದರಲ್ಲಿ. ಇದನ್ನ ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಭೇಟಿ ಆಗುತ್ತಾ ತಮ್ಮ ನಿಯೋಗ ಈ ರೀತಿ ಅಲ್ಲ, ಇವಾಗ ನಾಳೆ ಕ್ಯಾಬಿನೆಟ್ ಮೀಟಿಂಗ್, ಇದು ಕರ್ನಾಟಕ ಸರ್ಕಾರ ತಗೊಳ್ಬೇಕಾಗಿರೋ ನಿರ್ಧಾರ. ಅದರ ಮೇಲೆ ಇವ್ರು ಒತ್ತಡ ಹೇರ್ಲಿಕ್ಕೆ ಸಾಧ್ಯನಾ? ಹೈಕಮಾಂಡು ಅವರದೇ ಪಕ್ಷ ಆದ್ದರಿಂದ, ಅಥವಾ ಸೆಂಟ್ರಲ್ ಗವರ್ಮೆಂಟು ಇದನ್ನು ಕರೆದಿರೋದ್ರಿಂದ ಇದು ನೋಡಿ ಈ ಥರದೆಲ್ಲ ಅನ್ಯಾಯಗಳು ನಡೀತಾ ಇದೆ ರೈತರ ಮೇಲೆ ಅಂತ ಇವ್ರಿಗೆ ಹೇಳಿದ್ರೆ ಇವ್ರೇನಾದ್ರು ಮಾಡ್ತಾರೆ? ಯಾಕಂದರೆ ನಮಗೆ ಕೊನೆಗೂ ಆಗಬೇಕಾಗಿರೋದು ರೈತರ ಕೆಲಸ, ಜನಪರವಾದ ಕೆಲಸ. ನಾವು ಸರ್ಕಾರಗಳ ಹತ್ರ ಬರ್ತಾ ಇದ್ದೀವಿ, ನಾವು ಪಕ್ಷಿಗಳ ಹತ್ರ ಬರ್ತಾ ಇಲ್ಲ. ಮುಂದೆ ಕಾನೂನು ಹೋರಾಟ ಇದು ಕಂಟಿನ್ಯೂ ಆಗುತ್ತೆ ನೋಡಿ, ಬೇರೆ ದಾರಿ ಇಲ್ಲ. ಯಾಕಂದರೆ ನೋಡಿ ಒಂದು ತಿಳ್ಕೊಳ್ಳಿ, ನಾವು ಸಾಮಾನ್ಯ ಜನರಾಗಿ ಯೋಚನೆ ಮಾಡಬೇಕು. ಇದು ರೈತರ ಹೋರಾಟ. 13 ಹಳ್ಳಿಯ ರೈತರು ಕಷ್ಟಪಡ್ತಾ ಇದ್ದಾರೆ, ಅವರು ಭೂಮಿ ಕೊಡಲ್ಲ ಅಂತ ಇದ್ದಾರೆ. ಅವ್ರನ್ನ ಹಾಗೆ ಬಿಟ್ಟರೆ ಒಂಟಿ ಆಗಿಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಬೇರೆ ಬೇರೆ ಸಂಘಟನೆಗಳು, ಎಲ್ಲ ಕರ್ನಾಟಕದ ಬೇರೆ ಬೇರೆ ರೈತ ಸಂಘಗಳೆಲ್ಲ ಬಂದು ಇಲ್ಲ ನೋಡಿ ನಮ್ಮ ರೈತರು, ನಾವೇನು ಮಾಡಬೇಕು? ನಾವು ನಟರು, ಕಲಾವಿದರು, ಸಾಹಿತಿಗಳು, ಸಾಮಾನ್ಯ ಪ್ರಜೆಗಳು, ನಾವು ಏನೋ ನಡೀತಾ ಇದೆಯಲ್ಲ, ಯಾಕೆ ಸರ್ಕಾರ ಕೇಳಿಸ್ಕೊಳಲ್ವಾ? ಅಂದರೆ ನಮ್ಮ ಮನಸ್ಸಾಕ್ಷಿಯಿಂದ ಮಾತಾಡ್ತಾ ಇದ್ದೀವಿ. ಮನಸ್ಸಾಕ್ಷಿಯಿಂದ ಯಾರೋ ಪಕ್ಕದ ಮನೆಗಾದ್ರೆ ಇನ್ನೊಬ್ರು ಹೊಡೆದು ಇನ್ನೊಬ್ರು ಹೋಗ್ತೀವಲ್ಲ.
ನಿಮ್ಮ ಸಮಸ್ಯೆ ಅಲ್ದಿದ್ರು ಅಂದರೆ ನಾವು ಕೂಡ ಜನಸಾಮಾನ್ಯರು ಅಷ್ಟಾದರೂ ನಾವು ನಮ್ಮ ಆಸೆ ತೋರಿಸ್ಕೊಂಡು ನಮ್ಮ ಹೊಟ್ಟೆಗೆ ಅನ್ನ ಹಾಕೋರ್ರಿ ಅವರು. ಅವ್ರ ಭೂಮಿ ಕಳ್ಕೊಳ್ತಿದ್ದೀನಿ ಅಂತ ಇದ್ದಾರೆ, ನಾವು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೋಬೇಕಾ? ಇಲ್ಲ ನಮ್ಮ ಪಾರ್ಟಿ ಕರೆಕ್ಟು, ನಿಮ್ಮ ಪಾರ್ಟಿ ಕರೆಕ್ಟು, ಫುಟ್ಬಾಲ್ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡು ನಾವು ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.